நம்மளும் அருள் பரஞ்சோதி தனிப்பெரும் கருணை திருச்சிற்றம்பலம் குருவே ಶರಣಂ. ಇವತ್ತಿನ ದಿನ ತುಂಬಾ ಸಂತೋಷದ ದಿನ, ಪುಣ್ಯದ ದಿನ ಇಷ್ಟು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಸಾಯಿ ಈಶ್ವರ್ ಗುರೂಜಿಯವರು. ನಿಮಗೆಲ್ಲ ಗುರೂಜಿಯವರು, ನನಗೊಂದು ಶಿಷ್ಯರು. ಆದ ಕಾರಣ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಎಷ್ಟೇ ದೊಡ್ಡ ಗುರು ಆದರೂ ಕೂಡ ಆ ಗುರುವಿನಲ್ಲಿ ಒಂದು ದೊಡ್ಡ ಗುಣ ಏನು ಅಂತ ಹೇಳಿದ್ರೆ ಶಿಷ್ಯನ ಗುಣ. ಆ ಶಿಷ್ಯನ ಗುಣವನ್ನು ಯಾರು ಒಬ್ಬ ಮರೆಯುವುದಿಲ್ಲೋ ಅವನ ಪ್ರಪಂಚಕ್ಕೆ ಬಹಳ ಎತ್ತರವಾಗಿ ಕಾಣ್ತಾನೆ, ಅವನೇ ಮಹಾಗುರುವಾಗಿ ಕಾಣ್ತಾನೆ. ಆ ಗುಣವನ್ನು ನಾವುಗಳು ನೋಡಿ ಗುರುವೇ ಇದು ಹೇಳಿ ನಮ್ಮ ಕ್ಷೇತ್ರಕ್ಕೆ ಒಂದು ದಯ ಮಾಡಬೇಕು, ನಿಮ್ಮ ಕೈಯಿಂದ ಏನೋ ಒಂದು ಒಳ್ಳೆ ಕೆಲಸ ಆಗಬೇಕು, ಬರಬೇಕು ಅಂತ ಕೇಳಿಕೊಂಡು ಆಗ ಅವರ ಹೇಳಿದ ಒಂದು ಮಾತು ಏನು ಅಂತ ಹೇಳಿದ್ರೆ, ನಾನೆಲ್ಲ ಬರ್ಲಿಕ್ಕೆ ಆಗುವುದಿಲ್ಲಪ್ಪ, ನನಗೆ ಸಮಯ ಸಂದರ್ಭಗಳಿಂದ, ನನಗೆ ಗೊತ್ತುಗಳಿಂದ ನಿಮ್ಮ ಸಮಯಕ್ಕೆ ಬಂದು ಮಾತನಾಡುವ ವ್ಯಕ್ತಿ ನಾನಲ್ಲ. ನನಗೆ ವೇದಿಕೆಯಲ್ಲೆಲ್ಲ ಮಾತಾಡಿ ಗೊತ್ತಿಲ್ಲ. ಈ ಸತ್ಯ ವಿಷಯ. ನಿನ್ನ ಪ್ರೀತಿಗೆ ನಾನು ಬರ್ತೇನೆ, ಅದು ಹೇಗೆ ಬರ್ತೇನೆ, ಯಾವ ಸಮಯಕ್ಕೆ ಬರ್ತೇನೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಬರ್ತೇನೆ. ಹಾಗೆ ಹೇಳಿದ ಒಂದು ಮಾತು, ಕೊಟ್ಟ ಒಂದು ವಚನ ಇವತ್ತು ಇಷ್ಟೊಂದು ಸಂತೋಷವನ್ನು ಕೊಡ್ತಾನೆ. ಇಷ್ಟು ಹೇಳ್ಬೋದು. ಅವರವರ ನಂಬಿಕೆ ತಕ್ಕಂತೆ ಅವರವರಿಗೆ ಉತ್ತರ, ಅವರವರ ನಂಬಿಕೆ ತಕ್ಕಂತೆ ಅವರವರಿಗೆ ಫಲ. ಬಾಬಾನವರ ನಂಬಿದವರು ಯಾರಿಲ್ಲ. ಇವತ್ತು ಬಾಬಾನ ಮೂರ್ತಿ ಮಾಡಿಕೊಂಡು ಬಾಬಾ 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 ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಬಾಬಾ ಹೇಗೆ ಇದ್ರು, ಬಾಬಾ ಯಾವ ಸಮಯಕ್ಕೆ ಬರ್ತಾ ಇದ್ರು, ಬಾಬಾ ಯಾವ ಸಮಯಕ್ಕೆ ಬರ್ತಾ ಇಲ್ಲ, ಇದೇ ಸಮಯಕ್ಕೆ ಬರ್ತಾ ಇದ್ರು. ಊಟದ ಸಮಯ ಬಾಬಾ ಬರ್ತಾ ಇದ್ದದ್ದು ಭಕ್ತರ ಮನೆಗೆ ಊಟದ ಸಮಯ. ಊಟದ ಸಮಯ ಬಂತು ಅಂತ ಹೇಳಿದ್ರೆ ಬಾಬಾ ಮುಂದೆ ಇದ್ದೇ ಇರ್ತಾರೆ, ಯಾವುದೋ ಒಂದು ಮನೆ ಮುಂದೆ ಇರ್ತಾರೆ. ಹಾಗೆ ಇವತ್ತು ನಾನು ಇಲ್ಲಿ ಒಂದು ಊಟಕ್ಕೆ ಅಂತ ಬಂದೆ, ಮತ್ತೆ ನಿಮಗೆ ಪ್ರವಚನ ಕೊಡ್ಲಿಕ್ಕೆ, ಜ್ಞಾನೋಪದೇಶ ಮಾಡ್ಲಿಕ್ಕೆ ನಾನು ಇಲ್ಲಿ ಬರಲಿದ್ದೇನೆ. ಒಂದು ಊಟ ಮಾಡಬೇಕು ಬಂದು ಕ್ಷೇತ್ರದಲ್ಲಿ ಆಯ್ತು, ಒಂದು ಊಟ ಮಾಡಿ ಹೋಗು, ಊಟದ ಸಮಯಕ್ಕೆ ಬಂದೆ ಅಂತ ಹೇಳಿ ಎಲ್ಲಕ್ಕೂ ಇದನ್ನು ನೀವು ಬಿಡಿಸಿಕೊಳ್ಳಿ. ನೀವು ಯಾವ ರೀತಿ ಬಿಡಿಸಿಕೊಳ್ತೀರಿ ಅದೇ ರೀತಿ ಹೋಗ್ತಾರೆ ಅಲ್ವಾ. ಅದೇ ಒಂದು ರೀತಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಕೂತ್ಕೊಂಡಿರ್ತೀವಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸು ಏನ್ ಮಾಡೋದು, ಅದೇ ಸಂಖ್ಯೆ. ಇಲ್ಲೇ ಕೂತ್ಕೊಳ್ಬೇಕು, ಇಲ್ಲೇ ಕೂತ್ಕೊಂಡು ಮಾತಾಡೋದು, ಇಲ್ಲೇ ಒಂದೆರಡು ಊಟ ಮಾಡೋದು. ಇದು ಪದ್ಧತಿ. ಭಕ್ತರಿಗೆ ಬೇಕಾಗಿ ನಾವು ಇಲ್ಲಿ ಯಾರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಪರಿವರ್ತನೆ ಆಗುವುದಾದ್ರೆ ಇಲ್ಲಿರುವ ನಮ್ಮ ಸುತ್ತಮುತ್ತಲು ಕೂತ್ಕೊಂಡಿದ್ದಾರೆ ಮಹಾನುಭಾವರು. ನನಗಿರುವ ಪರಿಚಯ ಇಲ್ಲ, ಆದರೂ ನನಗಿರುವ ಬಗ್ಗೆ ಗೊತ್ತು. ಇದು ಸತ್ಯ. ಇವರು ದೇಶಕ್ಕೆ ಒಳಿತು ಮಾಡ್ತಾ ಇದ್ದಾರೆ, ಇವರ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಇವರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸಮಾಜದ ಒಳಿತಿಗೆ ಬೇಕಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಇವರ ಎಲ್ಲ ಪುಣ್ಯದ ಕೆಲಸ ಕಾರ್ಯಕ್ರಮಗಳೆಲ್ಲ ನನಗೊಂದು ಒಂದೊಂದು ರೀತಿ ಬರ್ತದೆ ಅಷ್ಟೇ. ಯಾಕಂದ್ರೆ ಸಮಾಜದ ಸೇವೆ ಮಾಡಲಿಕ್ಕೆ ಅಂತೇಳಿಯೇ ಹುಟ್ಟಿದವರಿದ್ದಾರೆ, ಇದು ಸತ್ಯ ವಿಷಯ. ದೇಶದ ಸೇವೆ ಮಾಡಲಿಕ್ಕೆ ಅಂತಲೇ ಹುಟ್ಟಿದವರಿದ್ದಾರೆ, ಅವರು ದೇಶದ ಸೇವೆಯೇ ಮಾಡಬೇಕು. ಇದನ್ನೇ ಶಂಕರಾಚಾರ್ಯರು ಸ್ಥಾಪನೆ ಮಾಡಿ 4 ಪಂಥಗಳನ್ನ, ಒಂದು ನಾಗಪಂಥ, ಇನ್ನೊಂದು ಅಘೋರ ಪಂಥ ಅಲ್ವಾ, ಇನ್ನು 2 ಪಂಥವನ್ನು ಸಮಾಜಕ್ಕೆ ಕೊಟ್ಟು, ಆ ಸಮಾಜಕ್ಕೆ ಹೇಳುವ ಒಂದು ರೀತಿ ಅದು ನಮ್ಮಲ್ಲಿ
ನಮ್ಮ ಮಾತನ್ನು ನೀವು ಯಾವ ರೀತಿ ಒಳಗೆ ತಕೊಂಡು ಹೋಗಿ ಅದನ್ನು ಬಿಡಿಸ್ತೀವಿ, ಅದರ ಮೇಲೆ ಎಲ್ಲ ಇಷ್ಟೇ ಹೇಳ್ತೀವಿ. ಬಾಬಾ ಯಾವ ರೀತಿ ಮಾತಾಡಿದ್ದಾರೆ ಅಂತ ಯಾರಿಗಾದ್ರು ಗೊತ್ತುಂಟಾ? ಪರಿವರ್ತನೆ ಆಗೋದಾದ್ರೆ ಇವರಿಂದ ಎಷ್ಟೋ ಪರಿವರ್ತನೆ ಮಾಡ್ಬೋದು. ಯಾಕೆ ನಿಮ್ಮ ಪರಿವರ್ತನೆ ಬರಲಿಲ್ಲ? ಪರಿವರ್ತನೆ ಬರುವುದಿಲ್ಲ. ನೀವು ಯಾವಾಗ ಪರಿವರ್ತನೆ ಆಗ್ತೀರಿ ಆವಾಗ ಪರಿವರ್ತನೆ ಬರ್ಬೋದು. ಖಂಡಿತವಾಗಿ ಗುರು ತನ್ನ ಅನುಭವವನ್ನು ಹೇಳಿದರೆ ಶಿಷ್ಯನಾದವ ಭಕ್ತನಾದವ ತನ್ನ ಆಸೆಯಿಂದ ಗುರುವಿನ ಸೇವೆ ಮಾಡುವ ಕಾಲ ಇದೆ. ಗುರುವಿನ ಸೇವೆ ಆಸೆಯಿಂದ ಮಾಡುವುದು, ಗುರುವಿನ ಸೇವೆ ಫಲ ಅಪೇಕ್ಷೆಗಳಿಂದ ಮಾಡುವುದು ಗುರುವಿನ ಸೇವೆ. ಇಂಥ ಗುರುವಿನ ಸೇವೆ ಮಾಡಿ ಏನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ? ಗುರುವಿನ ಸೇವೆ ಮಾಡುವ ನಿಸ್ವಾರ್ಥ ಸ್ಥಿತಿಯಲ್ಲಿ ಗುರುವಿನ ಸೇವೆಯನ್ನು ಮಾಡಿಕೊಳ್ಳಿ. ಗುರು ಆಗುವುದು ನಂಬಿಕೆಯವರು. ಗುರು ಆಗುವುದು ಒಂದು ತಾಯಿ ವಸ್ತ್ರ ಹಾಕಿಕೊಂಡು ಈ ರೀತಿ ವಸ್ತ್ರ ಹಾಕಿಕೊಂಡು ಒಬ್ಬರಿಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಹೋಗಿ ಬಾಪ ಅಂತೇಳಿ ಹೋಗಿ ಬರ್ಬೇಕಾಗ್ತದೆ. ಅವ್ರಿಗೆ ನಾಚಿಕೆ ಆಗ್ತದೆ. ಸನಾತನ ಧರ್ಮ ಅಂತ ಹೇಳೋದಲ್ಲ. ಸನಾತನ ಧರ್ಮದ ಒಂದೊಂದು ವಿಚಾರ ಕೂಡ ನಮ್ಮ ಜೀವನದಲ್ಲಿ ಉಂಟಾ ಅಂತೇಳಿ ನಾವು ನೋಡು. ಮೊದಲ ಇವತ್ತು ಹೇಳುವ ವಿಚಾರ, ಈ ಧರ್ಮಕ್ಕೆ ಬೇಕಾಗಿ ಪುನಃ ಹೊರಗೆ ಬರಬೇಕಾಗಿ ಬಂತು ಉಂಟು. ಈ ಸನಾತನ ಧರ್ಮಕ್ಕೆ ಅನೇಕ ರೀತಿಯ ತೊಂದರೆಗಳು ಬರ್ತಾ ಉಂಟು. ದೇಶದಲ್ಲಿ ಅನೇಕ ರೀತಿಯ ತೊಂದರೆಗಳು ಒಳಗಿಂದ ಒಳಗೆ ಹೊರಗಿಂದ ಒಳಗೆ ಉಂಟಾಗ್ತಾ ಉಂಟು. ಈಗ ಸನಾತನ ಧರ್ಮವನ್ನು ಹೇಗಾದ್ರೂ ಎಲ್ಲರೂ ಸೇರಿ ಕಾಪಾಡುವುದು. ಅದಕ್ಕೆ ಬೇಕಾಗಿ ಸ್ವಲ್ಪ ಗೂಡೆಯಿಂದ ಹೊರಗೆ ಬಂದದ್ದು. ಇದು ಸತ್ಯ ವಿಚಾರ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನಡುವೆ ಅನೇಕ ಸಮಸ್ಯೆಗಳು ಬರ್ತದೆ ಅಂತ ಪ್ರಕೃತಿಯಲ್ಲಿ ಬಂದ ಉತ್ತರಕ್ಕೆ ಮೊನ್ನೆ ದಕ್ಷಿಣ ಭಾರತದಿಂದ ಉತ್ತರ ಭಾರತದಲ್ಲಿ ಹೋಗಿ ಅಲ್ಲೊಂದು ಪಾದಸ್ಪರ್ಶ ಮಾಡಿ ಇಲ್ಲಿಗೆ ಬಂದಿದೆ. ಹಿಂದಿನ ವಿಚಾರ ಏನು ಎಂತ ಅಂತೇಳಿ ಮುಂದೆ ನಿಮ್ಮ ಅನುಭವದಲ್ಲಿ ಹೇಳ್ತೀವಿ. ಇಲ್ಲಿಗೆ ಬಂದು ಹೋದ ಮೇಲೆ ಏನಾಯಿತು, ಎಷ್ಟು ಬೆಳವಣಿಗೆ ಆಯಿತು, ಏನೆಲ್ಲ ವಿಷಯ ಅಂತ ನೀವು ಹೇಳಿ. ನಾವು ಹೇಳಲಿಕ್ಕಾಗುದು, ನಮ್ಮ ಕೆಲಸ ಮುಗಿದು ಬಂದಾಯ್ತು ಹೋಗಿ ಅಷ್ಟೇ. ಇನ್ನು ಯಾವಾಗ ಸಿಗ್ತದೆ, ಇಲ್ಲಿ ಸಿಗ್ತದೆ, ಹೀಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ಸಿಕ್ಕಿ ಆಯ್ತು. ಇನ್ನು ಯಾವ ರೀತಿ ಹಿಡ್ಕೊಳ್ತೀವಿ ಆ ರೀತಿ ಎಲ್ಲ ಆಗಿದೆ ಅಂತ ಹೇಳಿ ಅಲ್ವಾ? ಇದು ಯಾವ ಗುರಿ? ಕಾಳದೇವ. ಕಾಳಭೈರವ. ಇಲ್ಲಿ ನಮ್ಮದು ಏನಿಲ್ಲ. ನಮ್ಮ ಲೊಕೇಶನ್ ಮುಂಚೆ ಎಲ್ಲ ಆಡ್ ಆಗಿದೆ. ಈ ಲೊಕೇಶನ್ ಅಲ್ಲಿ ಎಲ್ಲಿರಬೇಕು ಅಲ್ಲೇ ಇರಬೇಕು. ಅದರ ಬೇಸ್ ಮೇಲೆ ಈ ಲೊಕೇಶನ್ ಟೆಕ್ನಾಲಜಿ ಕಂಡಿರಬೇಕು. ಮನುಷ್ಯನ ಬೇಸಿನ ಮೇಲೆ ಎಲ್ಲ ಮನುಷ್ಯನ ಒಳಗೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಲೊಕೇಶನ್ ಏನಿದೆ ಎಲ್ಲ ಲೊಕೇಶನ್ ಒಂದು ಹಾಕಿದ್ದೇವೆ ಭಗವಾನ್. ಇಲ್ಲಿ ಇರಬೇಕು ಕಾಲಭೈರವ ಅಲ್ವಾ? ಯಾವುದು ನಿಮ್ಮ ಕಾಲ? ನಿಮ್ಮ ಟೈಮ್ ಯಾವುದು? ಮುಖ್ಯವಾಗಿ ಕೇಳುವುದು, ನಿಮ್ಮ ಟೈಮ್ ಯಾವುದು? ನೀವು ನಿಮಗೆ ಕೊಡುವ ಟೈಮ್ ಯಾವುದು? ನಿಮ್ಮ ಆತ್ಮಕ್ಕೆ ಕೊಡುವ ಟೈಮ್ ಯಾವುದು? ನಿಮ್ಮ ನಿಜವಾದ ಟೈಮ್ ಯಾವುದು? ನಿಮ್ಮ ನಿಜವಾದ ಟೈಮ್ ಇದ್ರೆ ಅದು ನಿಮ್ಮ ಟೈಮ್. ಆ ನಿದ್ರೆಯನ್ನು ಸಂತೋಷವಾಗಿ ಅನುಭವಿಸಲಿದ್ದೇವೆ. ಆ ನಿದ್ರೆ ಮಾಡುವ ಸಮಯದಲ್ಲಿ ದೇವರ ನಾಮಸ್ಮರಣೆ ಮಾಡಿಕೊಂಡು ನಿದ್ರೆ ಮಾಡಿ ಸಂತೋಷವಾಗಿ. ಅದೇ ಧ್ಯಾನ ಆಗ್ತದೆ, ಅದೇ ಯೋಗ ಆಗ್ತದೆ. ನಿದ್ದೆ ಮಾಡುವ ಸಮಯದಲ್ಲಿ, ನಿದ್ದೆ ಹೋಗುವ ಸಮಯದಲ್ಲಿ ಸ್ವಲ್ಪ ದೇವರ ನಾಮಸ್ಮರಣೆ ಕೇಳಿಕೊಂಡು, ದೇವರ ಭಜನೆ ಕೇಳಿಕೊಂಡು, ಇನ್ನು ಅನೇಕ ಮಂತ್ರಗಳು ಅವರವರಿಗೆ ಏನೇನು ಬೇಕು ಒಂದು ಡಿವೈನ್ ಎನರ್ಜಿ ಅನ್ನು ಕೇಳಿಕೊಂಡು ನಿದ್ರೆಗೆ ಹೋಗಿ. ಇದು ಉಪದೇಶ ಅಂತ ತಿಳ್ಕೊಳ್ಳಿ, ಅಲ್ಲ ಒಂದು ಗುರುವಿನ ಮಾತು ಅಂತ ತಿಳ್ಕೊಳ್ಳಿ, ಏನು ಬೇಕಾದ್ರೂ ತಿಳ್ಕೊಳ್ಳಿ. ಇಷ್ಟು ದೂರ ಬಂದದಕ್ಕೆ ಏನೋ ಒಂದು ಮುತ್ತನ್ನು ಕೊಟ್ಟು ಹೋಗ್ತೇನೆ ಅಂತ ಹೇಳಿ ಸುಲಭದ ದಾರಿಗಳು. ಪ್ರತಿಯೊಬ್ಬರು ನಿದ್ರೆಗೆ ಹೋಗುವ ಸಮಯದಲ್ಲಿ ಒಳ್ಳೆ ದೇವರ ನಾಮಸ್ಮರಣೆ ಕೇಳಿಕೊಂಡು ಅದೇ ರೀತಿಯಲ್ಲಿ ನಿದ್ರೆಗೆ ಹೋಗಿ. ಆಗ ನಿಮ್ಮ ಶ್ವಾಸದಲ್ಲಿ ಉಂಟಾಗುವ ಥಾಟ್ಸ್ಗಳೆಲ್ಲ ನೀವು ಕಣ್ಣು ಮುಚ್ಚುತ್ತಾ ನಿದ್ರೆ ಬರಬೇಕಾದ್ರೆ ಕಣ್ಣು ಮುಚ್ಚಿದ ನಿದ್ರೆ ಬರುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ.
ಧ್ಯಾನ ಮಾಡುವಂದ್ರೆ ಏನು? ತನ್ನನ್ನು ತಾನು ಮಾಡಿ ಎಷ್ಟು ಕಣ್ಣು ಮುಚ್ಚಿದ್ರೆ ತನ್ನನ್ನು ತಾನು ಮಾಡಲಿಕ್ಕೆ ಆಗುದು. ನಿದ್ರೆಯಲ್ಲಿ ತನ್ನೇ ತಾನಾಗಿ ಮಲಗ್ತದೆ. ಧ್ಯಾನ ಮಾಡಬೇಕು ಅಂತ ಹೇಳಿ ಮೊದಲು ಕಿವಿ ಮುಚ್ಚಲಿಕ್ಕೆ ಕಲಿಬೇಕು. ಕಿವಿ ಮುಚ್ಚುವಾಗ ಧ್ಯಾನ ತನ್ನೇ ತಾನಾಗಿ ಆಗ್ತದೆ. ನಿದ್ರೆ ಬರಬೇಕಾದ್ರೆ ಮೊದಲು ಕಿವಿ ಮುಚ್ಚಿದೆ. ಕಿವಿ ಮುಚ್ಚಿದ್ರೆ ನಿದ್ರೆ ಬರುದು, ಕಣ್ಣು ಮುಚ್ಚಿದ್ರೆ ನಿದ್ರೆ ಬರುವುದು. ಈ ಸತ್ಯವನ್ನು ತಿಳಿದು ಮೊದಲ ಅಂತ ಪವಿತ್ರವಾದ ಸಮಯವನ್ನು ವ್ಯರ್ಥ ಮಾಡಬೇಕು. ನಿದ್ರೆ ಹೋಗುವ ಸಮಯದಲ್ಲಿ ಈಗಿನ ಕಾಲದ ಫೋನನ್ನೆಲ್ಲ ನೋಡಿಕೊಂಡು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡು ಅದೆಲ್ಲ ಮಾಡಿ ನಿಮ್ಮ ಆರೋಗ್ಯವನ್ನು ತಿಳಿಸಿಕೊಳ್ಬೇಡಿ, ನಿಮ್ಮ ಮನಃಶಾಂತಿಯನ್ನು ತಿಳಿಸಿಕೊಳ್ಬೇಡಿ ಅಂತ ಹೇಳುದು. ಅದು ನಿಮ್ಮ ಪವಿತ್ರವಾದ ಸಮಯ. ಕಣ್ಣು ಬಿಟ್ಟ ಸಮಯ ಎಲ್ಲವೂ ತಿಳಿಸಲಾಗ್ತದೆ. ಆ ಸಮಯದಲ್ಲಿ ಕೂಡಿದಷ್ಟು ಮಟ್ಟಿಗೆ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಆ ವಿಚಾರವನ್ನು ಕೇಳಿಕೊಂಡು ನಿದ್ರೆಗೆ ಹೋಗಿ ನಿಮ್ಮ ಎಲ್ಲಾ ವಿಚಾರಗಳು ಎಷ್ಟು ಬದಲಾಗ್ತದೆ ಅಂತೇಳಿ ಆಮೇಲೆ ಕೇಳಿ ಎಲ್ಲ ಇಷ್ಟು ಸಾಕು ಅಂತ ಕಾಣ್ತದೆ ಅಲ್ವಾ? ಇಲ್ಲಿ ಹೇಳಿದ್ರು ಎಲ್ಲರಿಗೂ, ಎಲ್ಲಾ ಭಕ್ತಾದಿಗಳು ಅವರವರ ನಂಬಿಕೆಯಂತೆ ಸಾಧು ದರ್ಶನ ಪಾಪ ವಿಮೋಚನ. ಒಂದೇ ಮಾತು, ಪ್ರತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ. ಮಾತಾ ಅನ್ನಪೂರ್ಣೇಶ್ವರಿ ಜ್ಞಾನ ವೈರಾಗ್ಯಂ ಭಿಕ್ಷಾಂ ದೇಹಿ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.